ನನ್ನ ವಿಡಿಯೋಸ್ ನಾನೇ ನೋಡ್ತಾ ಇದ್ದೀನಿ. ನಮ್ಮ ಅಮ್ಮ ಇದು ಮಲ್ಕೊಂಡೈತೆ. ಒಂದು ತೋರಿಸ್ತೀನಿ ಫಸ್ಟ್ ಟೈಮ್ ನೋಡ್ರಿ. ಸೊ ಶುಂಠಿ ಬೆಳ್ಳುಳ್ಳಿ. ಹಲೋ, ಹಾಯ್ ಮಾಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವತ್ತು ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಅವ್ರ ಮನೆಗೆ ಬಂದಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ಏನು ಕುಕ್ ಮಾಡ್ತೀವಿ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸ್ಟಾರ್ಟ್ ಮಾಡ್ತೀನಿ. ಅಷ್ಟು ಇಲ್ಲಿ ನಾವು ಚಿಕನ್ ಹಾಕ್ಕೊಂಡಿದ್ದೀವಿ. ನಾವು ಅಮ್ಮನ ತೋರಿಸ್ತೀನಿ ಫಸ್ಟ್ ಟೈಮ್ ನೋಡ್ರಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ. ನನ್ನ ಕೇಳ್ತೈತೆ ಕುಕ್ಕಿಂಗ್ ಬ್ಲಾಗ್ ಮಾಡೋದು ಏನೋ ಕಬಾಬ್ ಮಾಡೋಕ್ಕೆ ಏನೇನಂತ. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಗಿದೆ. ನೆಕ್ಸ್ಟ್ ಹಾಕಮ್ಮ ಅದ ಒಂದು 2-3 ಸ್ಪೂನ್ ಹಾಕು. ಕೈಯಾಗ ಮಾಡೋದು ತೋರ್ಸೋಗೆಲ್ಲ ಏನಾಗಲ್ಲ, ಮಾಡು. ಅವ್ರೇನು ದೊಡ್ಡ ಇದೆಲ್ಲ ನಮ್ಮ ಥರನೇ ಮಾಮೂಲಿ ಜನ. ನೀನು ಬಾಡ್ತಿ ಅಂತ ಯಾರು ಕರಿತಾರ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಏನಿದು ಪೆಪ್ಪರ್ ಪೌಡರ್. ಅಮ್ಮ ಅದಾದಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕು. ಸ್ವಲ್ಪ ಆಯಿಲ್ ಇಟ್ಟೆ ನಾನು. ಕಾರ್ನ್ಫ್ಲೋರ್ ಯಾಕೆ ಹಾಕ್ತಿದ್ಯಾ? ಕಾರ್ನ್ಫ್ಲೋರ್ ಹಾಕಿ ಮಾಡ್ತೀಯಾ? ಮತ್ತೆ ಬೇಡ, ಕಾರ್ನ್ಫ್ಲೋರ್ ಏನು ಬೇಡ, ಮಾಮೂಲಿ ಕಬಾಬ್ ಇದನ್ನ ಹಾಕು. ಆಯಿಲ್ ಹಾಕು, ಆಮೇಲೆ ಕಬಾಬ್ ಪೌಡರ್ ಹಾಕು. ಕಬಾಬ್ ಪೌಡರ್, ಮೊಟ್ಟೆ ಇಲ್ಲ, ಮೊಟ್ಟೆ ಇಲ್ದಲೆ ಮತ್ತೆ ಹೆಂಗ್ ಬರುತ್ತೆ? ಬೇಸಿಗೆ ಅದೇ ಬೇಕಲ್ಲ, ಮೊಟ್ಟೆ ಇದ್ರೇನೆ ಚೆನ್ನಾಗಿ ಅದು ಆಗೋದು. ಕಾರ್ನ್ಫ್ಲೋರ್ ಹಾಕ್ತೀಯ ಅದ್ರ ಬದಲು? ನಾನು ಮಾಡೋದು ಕಾರ್ನ್ಫ್ಲೋರು ಇದನ್ನೆಲ್ಲ ಹಾಕಿ ಮಾಡ್ತಿದ್ದೆ. ಕಾರ್ನ್ಫ್ಲೋರ್ ಹಾಕಿ ಮಾಡ್ತಿದ್ದೆ ನಾನು. ಸೊ ತೆಗಿಯಮ್ಮ, ಹೋಗಮ್ಮ, ಹಾಕು ಕಾರ್ನ್ಫ್ಲೋರ್ನೇ. ಹೋಗತ್ಲ ನನಗೆ, ಹೋಗೋದು ನಾನು ಮಾಡ್ತೀನಿ, ಹೋಗು. ಪರವಾಗಿಲ್ಲ, ಮಾಡಿ. ನಾನು ತಲೆ ತಿನ್ನೋ. ಇವಾಗ ಎಗ್ಸ್ ತರಕ್ಕೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡು. ಸೊ ಬರ್ತಾರೆ. ಸೊ ಬಂದಮೇಲೆ ಫುಲ್ ರೆಸಿಪಿ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಬಿರಿಯಾನಿ ಮಾಡ್ತಾಯಿದ್ದೆ ಮಮ್ಮಿ. ಸೊ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಅಂತ. ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ತುಂಬ ಜನ ಕೇಳ್ತಾಯಿದ್ರಿ, ಸೊ ಯಾವುದು ಪಾಪು ಅಂತ. ಸೊ ನಂದೆ ಒಬ್ಬ ಮಗ, ಒಬ್ಬಳು ಮಗಳಿದ್ದಾಳೆ. ಸೊ ಬೇಬಿ ಗರ್ಲ್ ಹುಡುಗಿ. ಸೊ ವೀಡಿಯೋದಲ್ಲಿ ಹಾಕಿದ್ದೀನಲ್ಲ, ಸೊ ಅದ ಹೆಸರು ಬಂದು ವಿಸ್ಮಿತಾ ಅಂತ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಸೊ ಹಾಗಾಗಿ ತುಂಬ ಲಾಂಗ್ ಟೈಮ್ ಆಯ್ತಲ್ಲ, ಸೊ ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಸ್ಟಾರ್ಟ್ ಮಾಡ್ತೀನಿ ಏನೇನಂತ. ಫುಲ್ ವಿಡಿಯೋ ಸ್ಕಿಪ್ ಮಾಡ್ದೇಳೆ ನೋಡಿ, ಓಕೆ? ನೋಡಿ ನಮ್ಮಮ್ಮ ಬಿರಿಯಾನಿಗೆ ಹಾಕ್ತಾಯಿದ್ದಾರೆ ಏನೇನಂತ. ಇದು ಪಲಾವ್ ಎಲೆ, ಆ್ಯಂಡ್ ಅದಾದಮೇಲೆ ಅಫ್ಕೋರ್ಸ್ ಕಸ್ತೂರಿ ಮೇಥಿ, ಸೊ ಚಕ್ಕೆ ಆ್ಯಂಡ್ ಸ್ಟಾರ್, ಇದೇ ನಂಗೆ ಗೊತ್ತಿಲ್ಲ ನನಗೆ. ಮತ್ತು ಲವಂಗ, ಏಲಕ್ಕಿ, ಸೊ ಇದೆಲ್ಲ ಹಾಕೈತೆ. ಏನೋ ಹುಡುಕ್ತಾ ಐತೆ. ಸೊ ಯಾರು ಏನೋ ಅಂದ್ಕೋಬೇಡಿ, ಬಿಕಾಸ್ ನಾವು ಅಡುಗೆ ಮಾಡ್ತೀವಲ್ವ, ಸೊ ಅದನ್ನು ನಾವು ಆದಷ್ಟು ಕೈನಲ್ಲಿ ಹಾಕಿ ಅಭ್ಯಾಸ. ಸೊ ಸ್ಪೂನ್ ಅಳತೆ ಎಲ್ಲ ನಾವು ಮಾಡಲ್ಲ ಜಾಸ್ತಿ, ಅಂದರೆ ಒಂದು ಅಂದಾಜು ಇಷ್ಟ ಹಾಕ್ತೀವಿ ಅಂತ. ಸೊ ಹಾಗಾಗಿ ಸ್ಪೂನಲ್ಲಿ ಹಾಕ್ತಾಯಿಲ್ಲ, ಕೈಲಿ ಹಾಕ್ತಾಯಿದ್ವಿ. ಸೊ ಯಾರು ಏನು ಅಂದ್ಕೋಬೇಡಿ, ಅದು ರೂಢಿ ಆಗುತ್ತಿದೆ. ನಮ್ಮಮ್ಮ ಇವಾಗ ಏನು ಕಬಾಬ್ ಪೌಡರ್ ಹಾಕ್ತಾಯಿದೆ. ಸಾಕಲ್ಲ? ಇಲ್ಲ, ಹಾಕು ಫುಲ್ಲು.
ಸೊ ಒಂದು ಫುಲ್ ಹಾಕಬೇಕು. ಅಮ್ಮ ಎಷ್ಟು ಕೆ ಜಿ ಇತ್ತಮ್ಮ ಇದು? 1 kg ಇದೆಯಾ? 1 kg ಮೇಲಿತ್ತಲ್ಲ? 3/4 kg. ಸೊ ಇಲ್ಲಿ ಏನೇನು ಹಾಕಿದೆ ಫಸ್ಟಿಗೆ ಅಂತ ಹೇಳ್ಬಿಡ್ತೀನಿ. ಚಿಕನ್ನು, ಪೆಪ್ಪರ್ ಪೌಡರು, ಮತ್ತು ಏನೋ ಖಾರದ ಪುಡಿ, ಸೊ ಕಸ್ತೂರಿ ಮೇಥಿ ಇಷ್ಟು ಹಾಕಿದೆ. ಅದಾದಮೇಲೆ ಇವಾಗ 1 ಎಗ್, ಸೊ ಇಷ್ಟು ಹಾಕಾಯಿತು. ಈಗ ಆಯಿಲು ಆ್ಯಂಡ್ ಏನು ಉಪ್ಪು, ಸಾಲ್ಟ್ ಕಮ್ಮಿ ಹಾಕೋಣ ಜಾಸ್ತಿ ಹಾಕು. ನಾನು ಹೇಳ್ತಾನೆ ಉಪ್ಪು ಇಲ್ಲ, ಅದ್ರಲ್ಲಿ ಸ್ವಲ್ಪ ಇರುತ್ತೆ ಅಷ್ಟೇ, ಹಾಕು. ಅಷ್ಟು ಹಾಕು. ಇದು ಸ್ವಲ್ಪ ಹಾಕಮ್ಮ, ಸಾಲಲ್ಲ. ಕಮ್ಮಿ ಆದರೆ ಆಮೇಲೆ ಹಾಕ್ಯಂಬದು ಬೇಕಾದ್ರೆ ನೋಡಿ. ಸೊ ಇಷ್ಟು ಆಯಿತು. ನೆಕ್ಸ್ಟ್ ಈಗ ಒಂಚೂರು ಆಯಿಲು, ಸನ್ಫ್ಲವರ್ ಆಯಿಲ್ ಅಡ್ವರ್ಟೈಸ್ ಕೊಡು. ಸೊ ಸನ್ಫ್ಲವರ್ ಆಯಿಲ್ ಅಡ್ವರ್ಟೈಸ್ ಕೊಡಬೇಕಂತೆ. ಸೊ ಅದನ್ನೇ ಯೂಸ್ ಮಾಡ್ತಾ ಇರೋದು, ನೀವು ನೋಡ್ಬೋದು. ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀವಿ. ಆ್ಯಂಡ್ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಫ್ರಿಜ್ಜಲ್ಲಿ ಒಂದು 1/2 hour ಮ್ಯಾರಿನೇಷನ್ಗೆ ಇಡಬೇಕು. ಸೊ ಅದಾದಮೇಲೆ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಹೌದಾ, ಇದಣ್ಣ ಕೊಡಿಸ್ಕೊಂಬಿಡವ ಒಂದು ಮುತ್ತಂತೆ. ನೋಡ್ರಿ ಅಜ್ಜಿ ಮೊಮ್ಮಗನ್ನ. ಹಾಂ ಸೊ ನೀಟಾಗಿ ನಮ್ಮಮ್ಮ ಮಿಕ್ಸ್ ಮಾಡ್ತೈತೆ ನೋಡಿ. ಈ ಥರ ಇರಬೇಕು ಕಬಾಬ್ ಅಂದರೆ ಇಷ್ಟು ಕನ್ಸಂಟ್ರೇಷನಲ್ಲಿದ್ದರೆ ಅದು ನೀಟಾಗಿ ಬಿಟ್ಟ ತಕ್ಷಣ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ನಿಂಬೆಹಣ್ಣು ಹಾಕಲಿಲ್ಲ. ನಿಂಬೆಹಣ್ಣು ಹಾಕು. ನಿಂಬೆಹಣ್ಣು ಕೊಯ್ಬೇಕಲ್ಲ. ವಿಷಕ್ಕೆ ಕೊಡ್ತಾರೆ. ಹಿಂಗೆ ಪ್ರೆಸ್ ಮಾಡು ಫಸ್ಟ್, ಹಿಂಗೆ ಪ್ರೆಸ್ ನೋಡಿ. ನಿಂಬೆಹಣ್ಣು ಹಾಕ್ತಾಯಿದ್ದೀವಿ ಇವಾಗ. ಸೊ ಅದೊಂದು ಸ್ಕಿಪ್ ಮಾಡಿದ್ವಿ. ಸೊ ಅದೊಂದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್. ಸೊ ನನ್ನ ಒಂದು ಯೂಟ್ಯೂಬ್ ವೀಡಿಯೋಸ್ನ ನಾನು ನೋಡ್ತಾ ಇದ್ದೀನಿ, ಅದು ನಮ್ಮ ಟಿ ವಿನಲ್ಲಿ. ಸೊ ತೋರಿಸ್ತೀನಿ. ಸೊ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನನ್ನ ವೀಡಿಯೋಸ್ ನಾನೇ ನೋಡ್ತಾ ಇದ್ದೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಅಮ್ಮ ನೋಡ್ತಾ ಇದೆ. ಸೊ ಎಸ್, ಯಾರು ತೋರಿಸ್ತಾ ಇದೆಯಾ? ಯಾರಿಗೂ ಇಲ್ಲ, ಇದು ಮಲ್ಕೊಂಡೈತೆ. ಗೈಸ್ ಆಗಲೇ ನಮ್ಮಮ್ಮ ಕಬಾಬ್ ಹಾಕ್ಬಿಟ್ಟೈತೆ. ಸೊ ಇವಾಗ ತೋರಿಸ್ತೀನಿ. ಸ್ವಲ್ಪ ಡ್ರೈ ಆಗಿ ತೋರಿಸ್ತೀನಿ ವೇಟ್. ಸೊ ಈ ಥರ ಇದೆ. ಇದನ್ನು ನೀವು ಫ್ರಿಜ್ಜಿಂದ ತೆಗೆದ ಮೇಲೆ ಮ್ಯಾರಿನೇಷನ್ ಮಾಡಬೇಕು. ಗೈಸ್ ನೋಡಿ, ಕಬಾಬ್ ರೆಡಿ ಆಗ್ತಾ ಇದೆ. ಇವಾಗ ಇದನ್ನ ಏನೋ ನಮ್ಮಮ್ಮ ತೆಗೀತಾರೆ, ಇನ್ನೊಂದು ಸ್ವಲ್ಪ ಆಗಬೇಕು. ಯಾಕೆ ಅಂತಂದರೆ ಇದನ್ನ ತೆಗೆದ್ಬಿಟ್ಟು 2 ಸೆಕೆಂಡ್ ಬಿಟ್ಟು ಮತ್ತೆ ಇದಕ್ಕೆ ಹಾಕಬೇಕು. ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಜ್ಯೂಸಿ ಥರ ಬರುತ್ತೆ. ಅದು ವಿಡಿಯೋ ಮಾಡಬೇಕು. ಸುಟ್ಟೈತೆ ಕೈ. ಇವಾಗಲೇ ಬಿರಿಯಾನಿಗೆ ತೋರಿಸಿದ್ನಲ್ವಾ, ಸೊ ಅದು ಯಾವ ಥರ ಮಾಡೋದು ಅಂತ ರೆಸಿಪಿ ತೋರಿಸಿರಲಿಲ್ಲ. ಸೊ ರೆಡಿಯಾಗಿ ಅದು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ. ಮಿಕ್ಸ್ ಮಾಡೋಣ, ಏನಾಗಲ್ಲ. ಇದು ಮೆತ್ತಗಾಗ್ಬಿಡುತ್ತೆ. ಇದು ಚಿಕ್ಕದು ಸ್ಪೂನ್ ತಗೋ. ಇನ್ನೊಂದು ಸ್ಪೂನ್ ಎಲ್ಲ ಇದ್ರೊಳಗೈತೆ. ಸ್ವಲ್ಪ ಕಬಾಬ್ ಆಗ್ತಾ ಇದೆ ಬಿರಿಯಾನಿ. ಸೊ ಇವಾಗ ಮಿಕ್ಸ್. ಸರಿ. ಇನ್ನು ಮುಖ ತೊಳೆದಿಲ್ಲ, ಹಲ್ಲು ತಿಕ್ಕಿಲ್ಲ, ಫೇಸ್ ವಾಶ್ ಮಾಡಿಲ್ಲ. ಸೊ
ಎಲ್ಲ ಮಾಡಬೇಕು. ಮಾಡಿ ಟಿಫನ್ ಮಾಡಬೇಕು. ಟೈಮ್ ಎಷ್ಟು ಗೊತ್ತಾ? 12 o'clock. ಊಟ ಮಾಡೋ ಸಮಯದಲ್ಲಿ ನಾವು ಬಿರಿಯಾನಿ ಕಬಾಬ್ ತಿಂತಾ ಇದ್ದೀವಿ. ಊಟ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದು ಇವತ್ತಿನ ವಿಡಿಯೋ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಪಾಪು ಮಲ್ಕೊಂಡಿದ್ದಾನೆ. ಸೊ ಬಾಯ್.